ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಬಂದಿರೋದು ಬೆಂಗಳೂರು ಪ್ಲೇಸಿಂದ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಫ್ರೆಂಡ್ಸ್ ನೋಡಿ, ತನ್ನ ಗಂಡ ಒಂದು ಬೇರೆ ಒಂದು ಜೊತೆಗೆ ಇಲ್ಲ ಅಂತೇಳಿ ಆಲ್ಮೋಸ್ಟ್ ಇವರ ಒಂದು ಮಾಹಿತಿ ಕೊಟ್ಟಿದ್ದಾಳೆ. ಸೊ ನೀವು ಸಹಾಯ ಮಾಡುವಂಥ ಗಂಡು ಯಾರಾದರೂ ಇದ್ದರೆ ಬನ್ನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಯಾಕಂದರೆ ಗಂಡ ಜೊತೆಯಲ್ಲಿ ಇಲ್ಲ ಅಂದಾಗ ಪ್ರತಿ ಒಂದು ಹೆಣ್ಣಿಗೂ ಕೂಡ ಏನಾದರೂ ಒಂದು ಮನಸ್ಸಲ್ಲಿ ಉದ್ಭವ ಆಗುತ್ತೆ. ಸೊ ಹಾಗೆ ಇವಳಿಗೂ ಕೂಡ ಆಗಿದೆ. ಸೊ ನೀವು ಯಾರಿಗಾದರೂ ಈ ಒಂದು ಪ್ರೊಫೈಲ್ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಹೋಗಿ ನೀವು ಒಳ್ಳೆಯ ಒಂದು ಮಜಾ ಕೂಡ ಮಾಡಿ ಬರ್ಬೋದು. ಹಾಗೆಯೇ ಅವ್ರ ಹತ್ರ ಒಂದು ಜೀಪ್ ರ್ಯಾಂಗ್ಲರ್ ಅಂತೇಳಿ ಒಂದು 4x4 ಒಂದು ಕಾರ್ ಕೂಡ ಇದೆ. ಸೊ ಇದು ಲಾಂಚಿಂಗ್ ಆಗಿರೋದು ಏಪ್ರಿಲ್ 25ಗೆ ಇದು ಲಾಂಚಿಂಗ್ ಕೂಡ ಆಗಿದೆ. ಸೊ ಹಾಗಾಗಿ ಈ ಒಂದು ಕಾರ್ನ ಬಗ್ಗೆ ಕೂಡ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಬನ್ನಿ ಇವರ ಒಂದು ಕಂಪ್ಲೀಟ್ ಮಾಹಿತಿ ಹೇಗಿದೆ ಅಂತೇಳಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಫ್ರೆಂಡ್ಸ್ ನೋಡಿ, ಬಿಫೋರ್ ಇವರ ಒಂದು ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಇವತ್ತೇ ನಿಮಗೆ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಪ್ರೊವೈಡ್ ಮಾಡಲಿಕ್ಕೆ ಅಥರೈಸ್ನ ಕೂಡ ಕೊಟ್ಟಿದ್ದಾರೆ. ಇವರ ಹೆಸರು ಸುಪ್ರಿಯಾ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಯಸ್ಸು 29 ಮತ್ತು ಇವಳ ಒಂದು ಜೀವನದ ಸ್ಥಿತಿ ನೋಡೋದಾದರೆ ಯಜಮಾನ ಇಲ್ಲಂತೆ, ಒಂದು ಗೂಟದ ಒಂದು ಸಹಾಯ ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ನೋಡೋಕೆ ದೊಡ್ಡನೆಯ ಒಂದು ಮುಖ, ಯೋಗ ಮಾಡಿ ಒಂದು ಸ್ಲಿಮ್ ಫಿಟ್ ಆಗಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಆಸೆಗಳು ಹೊರಗಡೆ ಒಂದು ದೇಶದವರು ಕಾಲೆತ್ತಾಡಿ ಹೇಗೆಲ್ಲ ಮಾಡ್ತಾರೆ ಹಾಗೆ ಮಾಡಿಸಿಕೊಳ್ಳುವ ಒಂದು ಬಯಕೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಗಂಡ ಇದ್ದಾಗ ಎಷ್ಟೊಂದು ಒಂದು ಖುಷಿಯಾಗಿದ್ದೆ ಅಂದರೆ ಸೊ ಅದನ್ನೆಲ್ಲ ಕೂಡ ಹೇಳ್ತೇನೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಯಜಮಾನರು ತುಂಬಾ ಒಂದು ಮುಗ್ಧ ಜೀವಿ ಇದ್ದರು. ಬೇಕು ಅಂದರೆ ಸಾಕು ಕೆಲಸ ಬಿಟ್ಟು ಎಲ್ಲ ಬಂದು ಮಾಡಿ ಹೋಗ್ತಿದ್ದ. ಸೊ ನನ್ನ ದುರಾದೃಷ್ಟ ಈಗ ಇಲ್ಲ. ಕೆಲವೊಮ್ಮೆ ಒಂದು ರಾತ್ರಿ ನೆನಪು ಆದಾಗ ಬರೀ ನೆನೆಸಿಕೊಂಡು ಬೆರಳು ಹಾಕ್ಕೊಂಡು ಸಮಾಧಾನ ಮಾಡಿಕೊಳ್ಳುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ತಡೆಯಲು ಆಗ್ತಿಲ್ಲ, ಅದಕ್ಕೆ ಒಬ್ಬರ ಒಂದು ಸಹಾಯ ಬೇಕು ಅಂತ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ತಮ್ಮ ಒಂದು ಜೀವನದಲ್ಲಿ ಆಗಿರುವಂಥ ಒಂದು ಸಮಸ್ಯೆ ಅಂತೇಳಿ ಹೇಳಿದ್ದಾರೆ. ಸೊ ನೋಡಿ, ನಿಮಗೇನಾದರೂ ಒಂದು ಹೊರದೇಶದವರು ಮಾಡಿರುವಂಥ ಒಂದು ಅನುಭವ ಇತ್ತು, ಇಲ್ಲ ಅವರಿಗೆ ಒಂದು ಖುಷಿ ಪಡಿಸ್ಬೇಕಂತ ಒಂದು ಇಂಟೆನ್ಷನ್ ಏನಾದರೂ ಇತ್ತಂದರೆ ನೀವು ಇವರಿಗೆ ಕರೆ ಮಾಡ್ಬೋದು ಅಂತೇಳಿ ಹೇಳಿದ್ದಾರೆ. ಹಾಗೆಯೇ ಜೀಪ್ ರ್ಯಾಂಗ್ಲರ್ 4x4 ಕಾರ್ ಇದೆಯಲ್ಲ, ಸೊ ಅದು ಲಾಂಚಿಂಗ್ ಆಗಿರೋದು ನಿನ್ನೆ ತಾನೇ ಒಂದು ಏಪ್ರಿಲ್ 25ಗೆ ಒಂದು ಲಾಂಚಿಂಗ್ ಕೂಡ ಆಗಿದೆ. ಸೊ ಇದೇನು ನೋಡ್ತಿದ್ರಲ್ಲ, ಇದೇ ಒಂದು ಕಾರ್ನ ಇಮೇಜ್ ಕೂಡ ಆಗಿರುತ್ತೆ. ಮತ್ತು ಇಂಟೀರಿಯರ್ ಒಂದು ಒಳಗಡೆ ಸೀಟ್ ಕೂಡ ಈ ರೀತಿಯಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದರಲ್ಲಿ ದಿಸ್ ಪ್ರೈಸ್ ನೋಡ್ಲಿಕ್ಕೆ ಹೋದರೆ ಆಲ್ಮೋಸ್ಟ್ ನಿಮಗೆ 5 ಸೀಟ್ ಹೊಂದಿರುವಂಥ ಒಂದು SUV ಮಾಡಲ್ ಒಂದು ಕಾರ್ ಕೂಡ ಆಗಿರುತ್ತೆ. ಸೊ ರೇಂಜ್ ನೋಡ್ಲಿಕ್ಕೆ ಹೋದರೆ 62 ಲ್ಯಾಕಿಂದ ಹಿಡಿದು ಅಪ್ ಟು ಒಂದು 66 ಲ್ಯಾಕ್ ತನಕ ಇದರ ಒಂದು ಪ್ರೈಸ್ ಆಗಿರುತ್ತೆ. ಇಟ್ಸ್ ಅವೈಲಬಲ್ ಇನ್ 2 ವೇರಿಯಂಟ್ಸ್ ಅಂತ ಹೇಳ್ಕೊಂಡಿದ್ದಾರೆ. 2 ಮಾಡಲ್ಸ್ ಕೂಡ ಇದೆ. ಸೊ ಅದರಲ್ಲಿ ಇದರ ಇಂಜಿನ್ ಸಿಸಿ ನೋಡ್ಲಿಕ್ಕೆ ಹೋದರೆ 1995 cc ಅಂತೇಳಿ ಹೇಳಿದ್ದಾರೆ. ಹಾಗೆಯೇ ಟ್ರಾನ್ಸ್ಮಿಷನ್ ಎಲ್ಲ ನೋಡ್ಲಿಕ್ಕೆ ಹೋದರೆ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ. ಮತ್ತು ರ್ಯಾಂಗ್ಲರಲ್ಲಿ ಆಲ್ಮೋಸ್ಟ್ ನಿಮಗೆ 6 ಏರ್ ಬ್ಯಾಗ್ಸ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈ ಒಂದು ರ್ಯಾಂಗ್ಲರ್ ಏನಿದೆಯಲ್ಲ, ಅದು ಕ್ಲಿಯರೆನ್ಸ್ ನೋಡ್ಲಿಕ್ಕೆ ಹೋದರೆ 2 to 3 ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಆಲ್ಮೋಸ್ಟ್ ಇಷ್ಟಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಅವೈಲಬಲ್ ಇರೋದು 5 ಕಲರ್ಸ್ ಕೂಡ ಅವೈಲಬಲ್ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ. ಮತ್ತು ಯೂಸರ್ಸ್ ಒಂದು ರಿಪೋರ್ಟ್ ನೋಡಿಕ್ಕೆ ಹೋದರೆ ಇದು 11 ಕಿಲೋಮೀಟರ್ ಪರ್ ಒಂದು ಕಿಲೋಮೀಟರ್ ಕೊಡುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ 1 ಲೀಟರಿಗೆ ಆಲ್ಮೋಸ್ಟ್ ಇದು 11 ಕಿಲೋಮೀಟರ್ ಕೊಡುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇದೇನು ನೋಡ್ತಿದ್ರಲ್ಲ, ಟೈರ್ ಮಾತ್ರ ತುಂಬಾ ಸಖತ್ತಾಗಿದೆ. ಮತ್ತು ಇಂಟೀರಿಯರ್ ಒಂದು ವರ್ಕ್ ಕೂಡ ಹೀಗಿದೆ. ಮತ್ತು ಸೀಟ್ ಕೂಡ ಈ ರೀತಿಯಾಗಿ ಎಲ್ಲ ಕೂಡ ಮೋಡಲ್ಲಿ ಮಾಡ್ಕೋಬೋದು ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಫ್ರಂಟ್ ಲುಕ್ಕಲ್ಲಿ ಕೂಡ ಹೀಗೆಲ್ಲ ಕಾಣುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅವರ ಒಂದು ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.